ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾವೀಗ ಉಚ್ಚಂಗಿ ದುರ್ಗಕ್ಕೆ ಹೋಗೋ ದಾರಿನ ತೋರಿಸ್ತಾ ಇದ್ದೀನಿ. ಈಗೇನು ಕಮಾನ್ ತೋರಿಸಿದ್ನಲ್ಲ, ಅಲ್ಲಿಂದನೇ ಮೆಟ್ಲು ಹತ್ಕೊಂಡು ಹೋಗೋರಾದರೆ ಅಲ್ಲಿಂದ ಹೋಗಬೇಕಾಗತ್ತೆ. ನಾವು ಅದ್ರ ಹಿಂದ್ಗಡೆಯಿಂದ ಬಂದಿರೋದು. ವೆಹಿಕಲಲ್ಲೇ ಅರ್ಧ ಬೆಟ್ಟನ ಹತ್ತೀವಿ. ಅದಾದಮೇಲೆ ಇನ್ನೂ ಅರ್ಧ ಬೆಟ್ಟ ಮಾತ್ರ ನಾವು ಕಾಲಿಂದ ಹತ್ತಬೇಕಾಗತ್ತೆ. ನಾವು ಹೋಗಿದ್ದು ಟೈಮ್ ಬಂದು 3:15 ಆಗಿತ್ತು. ಬಟ್ ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಬಿಸಿಲು ತುಂಬಾ ಇತ್ತು. ಕಾಲೆಲ್ಲ ತುಂಬ ಸುಡ್ತಾ ಇತ್ತು. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳು, ನಾವು ಇಲ್ಲಿಗೆ ಬರೋದನ್ನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ನಮ್ಮ ಆಂಟಿಯವ್ರ ಮನೆ ದೇವ್ರಂತ ಏನು ನಾನು ಗೋನಿ ಬಸಪ್ಪ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿದ್ದು ಅವತ್ತೇ. ಬೆಳಗ್ಗೆಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಊಟ ಮುಗಿಸ್ಕೊಂಡು ಹೋದ್ರಾಯ್ತು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಯಾಕಂದರೆ ಎರಡು ಅಂಥ ದೂರ ಏನಿಲ್ಲ, ಹಾಗಾಗಿ ಮನೆಗೆ ಬಂದೇ ಹೋಗಬೇಕಾಗತ್ತೆ ನಾವು. ಮತ್ತು ಬಾಕ್ಸ್ ಕಟ್ಕೊಂಡು ಹೋಗೋದು ಅದೆಲ್ಲ ಸಮಸ್ಯೆ. ಮಕ್ಕಳದ್ದು ಬೇರೆ ಟ್ಯೂಷನ್ ಒಂದಿತ್ತು, ಬಿಡಿಸೋ ಆಗಿರಲಿಲ್ಲ. ಹಾಗಾಗಿ ಈ ಕಡೆ ಫಸ್ಟು ಬೆಳಗ್ಗೆನೇ ಗೋನಿ ಬಸಪ್ಪನಿಗೆ ಹೋಗಿ ಬಂದ ಮೇಲೆ ಈ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು. ಸೊ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಫಸ್ಟ್ ಟೈಮು. ತುಂಬ ಖುಷಿ ಆಯಿತು ಆ ದೇವಸ್ಥಾನನೆಲ್ಲ ನೋಡಿ. ಇಲ್ಲಿ ನಮಗೆ ಕಾಮನ್ ಆಗಿ ಕತ್ತೆಗಳೇ ಕಾಣಿಸೋದು. ಅಂದರೆ ಊರಲ್ಲೆಲ್ಲ ಕುರಿ ಮೇಕೆ ಹಸುನ ಹೇಗೆ ನೋಡ್ತೀವೋ ಅಲ್ಲಿ ನಾವು ಕತ್ತೆಗಳನ್ನೇ ನೋಡೋದು. ನನಗಂತೂ ಅಲ್ಲಿ ಯಾವುದು ಕಾಣಿಸ್ಲೇ ಇಲ್ಲ. ಕುರಿ ಆಯಿತು, ಹಸು ಆಯಿತು, ಕತ್ತೆಗಳೇ ತುಂಬ ಇದ್ದಿದ್ದು. ಹಾಗಾಗಿ ಅದನ್ನು ತೋರಿಸ್ದೆ. ಇದು ಬಂದು ಆನೆಕೊಂಡ ಅಂತ ಹೇಳ್ಬಿಟ್ಟು, ಅಂದರೆ ದೊಡ್ಡ ಕೊಂಡ. ಇದು ದೇವಸ್ಥಾನಕ್ಕೆ ಹತ್ತಿರವಾಗಿರೋದು. 2 ಕೊಂಡ ಇರೋದಲ್ಲಿ. ಬಟ್ ಬಹುಶಃ ನನಗೆ ಗೊತ್ತಿಲ್ಲ, ಮಳೆಗಾಲದಲ್ಲಿ ತುಂಬಬಹುದೇನೋ. ಬಟ್ ಇವಾಗ ಸ್ವಲ್ಪ ನೀರಿತ್ತು. ಬಟ್ ಅದ್ರ ಹೆಸರು ಬಂದು ಆನೆಕೊಂಡ ಅಂತ. ಅದು ಖುಷಿ ಆಯಿತು. ತುಂಬ ದೊಡ್ಡದಾಗಿದೆ ಅದು. ಆಳನೂ ಅಷ್ಟೇ, ತುಂಬ ಆಳವಾಗಿರೋದು. ಇದನ್ನೆಲ್ಲ ನಾನು ಮುಂದೆ ಇನ್ನೂ ಎಂಟ್ರೆನ್ಸ್ಗೆ ಬರೋವಂಥ ದೇವ್ರುಗಳಿದು, ಅದನ್ನಷ್ಟೇ ತೋರಿಸ್ತಾ ಇರೋದು. ನಾನು ಮೇನ್ ದೇವ್ರನ್ನ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಒಳಗಡೆ ನಾನು ಯಾವುದೇ ಥರ ವಿಡಿಯೋನ ಮಾಡ್ಕೊಳ್ಳಿಲ್ಲ. ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಕೂತ್ಕೊಂಡಿದ್ವಿ. ಅಲ್ಲಿ ವಿಡಿಯೋನ ಮಾಡಬಾರ್ದು ಅಮ್ಮನವ್ರದ್ದು ಅಂತ ಹೇಳಿದರು, ಹಾಗಾಗಿ ಮಾಡ್ಕೊಂಡಿರಲಿಲ್ಲ. ಇದು ಗರ್ಭಗುಡಿ ಹಿಂದುಗಡೆ ಇರೋಂಥ ಭಾಗ. ಅಂದರೆ ಇಲ್ಲಿ ನಾವು ಏನು ದರ್ಶನ ಮಾಡ್ತೀವಲ್ಲ ಎದುರುಗಡೆ, ಅದು ಬಂದು ಉಚ್ಚಂಗಮ್ಮ ದೇವರೇನಲ್ಲ, ಬನ್ನಿ ಕಾಳಮ್ಮನ ದೇವರು ಅಂತ ಕರೀತಾರೆ. ಅಂದರೆ ದುರ್ಗಾಮಾತೆ ಅಂತ ಹೇಳ್ತಾರೆ ಆ ದೇವ್ರನ್ನ. ಯಾಕೆ ನಮಗೆ ರಿಯಲಾಗಿ ಉಚ್ಚಂಗಮ್ಮ ದೇವ್ರದ್ದು ಮೂರ್ತಿನ ತೋರಿಸಲ್ಲ ಅಂದರೆ, ಅದು ತುಂಬ ಭಯಂಕರವಾಗಿದೆ ಅಂತೆ. ಅಲ್ಲಿ ಅರ್ಚಕರ ಮಗುನೇ ನುಂಗಿದೆ ಅಂತ ಹೇಳಿಬಿಟ್ಟು ಅಡ್ಡ ಗೋಡೆ ಕಟ್ಬಿಟ್ಟಿದ್ದಾರೆ. ಮುಖನ ನೋಡೋಕ್ಕಾಗಲ್ಲ ಅಮ್ಮನವ್ರದ್ದು. ಹಾಗಾಗಿ ಹಿಂದ್ಗಡೆ ಬಾಳೆಹಣ್ಣನ್ನು ತಿಕ್ಕಬೇಕಾಗತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ನಮ್ಮ ಆಂಟಿ ಜೊತೆಗೆ ಬಾಳೆಹಣ್ಣನ್ನು ತಿಕ್ಕಿ ನಮಸ್ಕರಿಸಿ ಬಂದ್ವಿ ನಾವು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಮೆಟ್ಲೇನು ಕಾಣಿಸ್ತಾ ಇದೆಲ್ಲ, ಕೆಳಗಿಂದ ಮೆಟ್ಲು ಹತ್ಕೊಂಡ್ಬರೋರು ಇದೇ ದಾರಿಗೆ ಬಂದು ಸೇರಬೇಕಾಗತ್ತೆ. ನಾವು ಹಿಂದ್ಗಡೆಯಿಂದ ಬರ್ತೀವಿ, ಅವ್ರು ಮುಂದ್ಗಡೆಯಿಂದನೇ ಮೆಟ್ಲ ಹತ್ಕೊಂಡು ಬಂದುಬಿಡ್ತಾರೆ. ಹಾಗೆ ಮೇಲಿಂದ ಇಳಿವಾಗ ಅಲ್ಲೇ ನಾವು ಬಳೆನೂ ಹಾಕ್ಸ್ಕೊಂಡ್ವಿ. ಹೋಗ್ಬೇಕಾದ್ರೇ ಬಳೆನೆಲ್ಲ ನೋಡ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗಾಗಿ ರಿಟರ್ನ್ ಬರುವಾಗ ಹಾಕ್ಕೊಂಡು ಹೋದ್ರಾಯ್ತು ಅಂಥೇಳಿ ಹೋಗಿದ್ವಿ. ಬರುವಾಗ ಮಕ್ಕಳೆಲ್ಲ ಆಸೆ ಪಟ್ಟರು, ದೇವಸ್ಥಾನಕ್ಕೆ ಬಂದು ಹಾಗೆ ಹೋಗೋದು ಬೇಡ, ಬಳೆನ ಹಾಕ್ಸ್ಕೊಂಡು ಹೋಗೋಣ ಅಂಥೇಳಿ ಹಾಕ್ಸ್ಕೊಂಡ್ವಿ. ನನಗೆ ಇದು ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಬರ್ತಿರೋದು. ಹಾಗೆ ಕೂತ್ಕೊಂಡಾಗ ನಮ್ಮ ಆಂಟಿ ಮುಂದೆ ಹೇಳಿದ್ದೆ, ನಾನು ಈ ದೇವ್ರನ್ನ ನೋಡಬೇಕು, ನೋಡೇ ಇಲ್ಲ ಅಂಥೇಳಿ. ಹಾಗಾಗಿ ಹೇಗೂ ಬಂದಿದ್ದೀರಿ, ನಮ್ಮನೆ ದೇವರೇ ಅಲ್ಲ, ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ, ನೀನು ನೋಡ್ದಂಗೆ ಆಗುತ್ತೆ ಅಂತಲೇ ಕರ್ಕೊಂಬಂದಿದ್ರು. ಹಾಗಾಗಿ ಬಳೆನೂ ಅಷ್ಟೇ, ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದೆಯಾ, ಬಳೆ ಹಾಕ್ಸ್ಕೊ ಅಂಥೇಳಿ ನಮ್ಮ ಚಿಕ್ಕಪ್ಪ ಆಂಟಿ ನನಗೆ ಬಳೆನೂ ಹಾಕ್ಸಿದ್ರು. ತುಂಬ ಖುಷಿ ಆಯಿತು. ನಾನು ಎಷ್ಟೋ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ದೇವಸ್ಥಾನಕ್ಕೆ ಹೋಗಬೇಕು, ಅದು ಯಾವಾಗ ಹೋಗ್ತೀನೋ, ಯಾರ ಜೊತೆಗೆ ಹೋಗ್ತೀನೋ ಅಂದ್ಕೊಳ್ತಾ ಇದ್ದೆ. ಬಟ್ ನಮ್ಮ ಆಂಟಿ ಚಿಕ್ಕಪ್ಪ ಕರ್ಕೊಂಡೋದ್ರು. ಸ್ಪೆಷಲಿ ನಾನು ಕೇಳ್ಕೊಂಡಿದ್ದೆ, ಅಂದರೆ ನನಗೆ ಆಸೆ ಇದೆ ಅಂತ ಹೇಳಿ ಅವ್ರು ನನ್ನನ್ನು ಆ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಖುಷಿ ಆಯಿತು ದೇವ್ರ ದರ್ಶನ ಮಾಡಿದ್ದು, ಅವ್ರ ಜೊತೆಗೆ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದು. ಹಾಗಾಗಿ ಬಳೆನೆಲ್ಲ ಇಡಿಸ್ಕೊಂಡು ರಿಟರ್ನ್ ಬರುವಾಗ, ಸೊ ಅಲ್ಲೇ ಬೆಟ್ಟದ ಮೇಲೆ ರಾಣಿ ಅರಮನೆ ಅಂತ ಒಂದು ಬೋರ್ಡ್ ಹಾಕಿದ್ರು. ಸೊ ಮಕ್ಕಳಿಗೆಲ್ಲ ತುಂಬಾ ಕ್ಯೂರಿಯಾಸಿಟಿ ಇತ್ತು, ರಾಣಿ ಅರಮನೆ ಅಂದರೆ ಹೇಗಿರುತ್ತೆ, ನಾವು ನೋಡಬೇಕು ಅಂತ. ಅವರು ಹೋಗುವಾಗಲೇ ಆ ಬೋರ್ಡನ್ನ ನೋಡಿಬಿಟ್ಟು ಕೇಳ್ತಾಯಿದ್ರು. ಸರಿ, ದೇವ ದರ್ಶನ ಮುಗಿಸ್ಕೊಂಡು ಬರುವಾಗ ನೋಡ್ಕೊಂಬರೋಣ ಅಂಥೇಳಿ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಇದೇ ರಾಣಿಯವರ ಅರಮನೆ ಆಗಿತ್ತು ಆವಾಗ. ಬಟ್ ಈಗ ಅದು ಖಾಲಿ ಆಗಿದೆ. ಬಟ್ ಮಕ್ಕಳ ಕ್ಯೂರಿಯಾಸಿಟಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದ್ವಿ. ಖುಷಿಪಟ್ಟರು. ಅಲ್ಲೆಲ್ಲ ಮುಂಚೆ ರಾಜರೆಲ್ಲ ಆಳಿರೋದು, ಹಾಗಾಗಿ ಅಲ್ಲೆಲ್ಲ ಸುತ್ತ ಕೋಟೆ ಇತ್ತು. ನಾವು ಅದನ್ನೆಲ್ಲ ನೋಡಿಕೊಂಡು ಕೆಳಗೆ ಇಳ್ಕೊಂಬಂದ್ವಿ. ಆಲ್ರೆಡಿ ನಮ್ಮ ಅಜ್ಜಿ ಚಿಕ್ಕಪ್ಪ ಅವರೆಲ್ಲ ಕೆಳಗಡೆ ಹೋಗಿಬಿಟ್ಟಿದ್ರು.
ನಾವು ಅಷ್ಟೇ ಬೇಗ ಬೇಗ ಹೋಗ್ಬಿಟ್ರೆ ಆಯಿತು. ಯಾಕೋ ಸ್ವಲ್ಪ ಮಳೆ ಬರೋ ವಾತಾವರಣ ಇತ್ತು ತಣ್ಣಗೆ. ಹೇಳೋಕ್ಕಾಗಲ್ವಲ್ಲ ಇವಾಗ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬೀಳುತ್ತೋ ಅಂತಲೇ ಗೊತ್ತಾಗಂಗಿಲ್ಲ. ಹಾಗಾಗಿ ಬೇಗ ಮನೆಗೆ ಹೋಗ್ಬಿಟ್ರೆ ಸಾಕು ಅಂತೇಳಿ ಮಾತಾಡಿಕೊಂಡು ಕೆಳಗಡೆ ಹೋದ್ವಿ. ಕೆಳಗಡೆ ಹೋದ ತಕ್ಷಣ ಮಕ್ಕಳಿಗೋಸ್ಕರ ಮನೇಲೇ ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ಹೋಗಿದ್ವಿ. ಸುಮ್ಮನೆ ಅಲ್ಲಿ ಇಲ್ಲಿ ಏನು ತಿನ್ನೋದು, ಮನೇಲೇ ಫ್ರೂಟ್ಸ್ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಫ್ರೂಟ್ಸ್ನೆಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಇದು ಬಂದು ನಮ್ಮ ಚಿಕ್ಕಪ್ಪ ಅವರು ಸ್ವಲ್ಪ ಆಂಜನೇಯನ ಭಕ್ತರು. ಹಾಗಾಗಿ ಅವರು ಊರು ಹೊರಗಡೆ ಏನು ಕೋತಿಗಳು ಅವೆಲ್ಲ ಇರುತ್ತಲ್ಲ, ಅಲ್ಲಿ ಏನೂ ಸಿಗೋದಿಲ್ಲ, ಅವು ಉಪವಾಸ ಇರ್ತವೆ ಅಂತ ಹೇಳ್ಬಿಟ್ಟು ಡೈಲಿ ಅವರು ಬಿಸ್ಕೆಟ್ನ ಫ್ರೂಟ್ಸ್ನ ಹಾಕಕ್ಕೆ ಹೋಗ್ತಾರೆ. ಹಾಗೆ ಇವತ್ತು ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು, 4 ಜನ ಮಕ್ಕಳನ್ನ. ಇವ್ರು ಹೋದ ತಕ್ಷಣವೇ ಆ ಕೋತಿಗಳು ಕಾಯ್ತಾ ಇರುತ್ತೆ ದಿನ ಸಾಯಂಕಾಲ. ಇವ್ರು ಹೋದ ತಕ್ಷಣ ಎಲ್ಲ ಕೋತಿಗಳು ಇವ್ರ ಸುತ್ತ ಬಂದು ಕೂತ್ಕೊಂಡು ಇವ್ರು ಏನು ಕೊಡ್ತಾರೆ ಅದನ್ನು ಇಸ್ಕೊಂಡು ತಿನ್ಕೊಳ್ತಾ ಇರುತ್ತೆ. ಹೊಟ್ಟೆ ತುಂಬಷ್ಟು ತಿಂದು ಉಳಿದಿರೋದನ್ನ ಅಲ್ಲೇ ಬಿಟ್ಟು ಮರ ಏರಿ ಕೂತ್ಕೊಂಡಿರುತ್ತೆ ಅಂತೆ. ಮತ್ತೆ ಹೊಟ್ಟೆ ಹಸ್ದಾಗ ಕೆಳಗಡೆ ಬಂದು ತಿನ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಚಿಕ್ಕಪ್ಪ ಅವರು. ಸೊ ಅವ್ರು ಹೋಗೋದನ್ನೇ ಕಾಯ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಪ್ರತಿ ದಿನವೂ ಹೋಗ್ತಾರೆ ಅವರು. ಹಾಗೆ ಇದು ನೆಕ್ಸ್ಟ್ ದಿನದ ಲಾಗು. ನನಗೂ ಮತ್ತು ನಮ್ಮ ಅಜ್ಜಿಯವ್ರಿಗೂ ಸೀರೆನ ತೊಗೊಂಬಂದಿದ್ರು ನಮ್ಮ ಆಂಟಿಯವರು. ಸೊ ಉಡಕಿ ಹಾಕಿ ಕಳಿಸ್ತೀನಿ ಅಂತ ಹೇಳಿಬಿಟ್ಟು. ನಮ್ಮ ತಾತ ಅವರು ತೀರ್ಕೊಂಡಾದ್ಮೇಲೆ ಅಂದರೆ ನಮ್ಮ ಮಾವ ಅವರು ತೀರ್ಕೊಂಡಾದ್ಮೇಲೆ ಫಸ್ಟ್ ಟೈಮ್ ಇವ್ರ ಮನೆಗೆ ಹೋಗಿರೋದು. ಹಾಗಾಗಿ ಹಾಗೆ ಹೋಗಬಾರ್ದು, ನಾವಿಬ್ಬರಿಗೂ ಸೀರೆನ ತೊಗೊಂಬರ್ತೀವಿ, ಹಾಗೆ ನಿನಗೆ ಉಡಕಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸೀರೆನ ಉಡಿಸಿ ಉಡಕಿನ ಹಾಕ್ತಾಯಿದ್ರು. ಖುಷಿ ಆಗ್ತಾ ಇತ್ತು, ಬಟ್ ತೋರಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದೇ ಥರ ಸ್ವಲ್ಪ ಎಮೋಷ್ನಲ್ಲು ಅನ್ನಿಸ್ತಾ ಇತ್ತು. ಯಾಕಂದರೆ ಒಂದು ಹೆಣ್ಣಿಗೆ ಇದು ಒಂದೇ ಕಡೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ನಮ್ಮ ದೊಡ್ಡ ಆಂಟಿ ಮನೇಲಿ 2 ಸಲ ಉಡಕಿನ ಹಾಕ್ಸ್ಕೊಂಬಂದಿದ್ದೀನಿ. ನಾನು ಆ್ಯಕ್ಚುಲಿ ಅದನ್ನು ಯಾವ ಟೈಮಲ್ಲಿ ಹಾಕ್ಸ್ಕೊಂಬಂದಿದ್ದೀನಿ ಅನ್ನೋದು ನಾನು ಮರ್ತಿಲ್ಲ. ಈಗ ನಮ್ಮ ಸಣ್ಣ ಆಂಟಿಯವ್ರ ಮನೇಲೇ ಹಾಕ್ಸ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ಯಾವುದೂ ಮರೆಯೋಕ್ಕಾಗದೇ ಇರೋಂಥ ಟೈಮ್ ಅಂತಲೇ ಹೇಳ್ಬೋದು. ಅವರು ಅಷ್ಟೇ ಖುಷಿಯಿಂದ 1 ವಾರ ಇದ್ದಿದ್ದು ನಾವು. ಅಂದರೆ ಸೋಮವಾರ ಹೋಗಿ ಸೋಮವಾರನೇ ಬರ್ತಾ ಇರೋದು. 1 ವಾರ ಹೇಗಿದ್ವಿ, ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ ಅವ್ರ ಜೊತೆಗೆ. ಅದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಹೊಸಪೇಟೆಗೆ ಬರೋಷ್ಟೊತ್ತಿಗೆ ಸಾಯಂಕಾಲ 4:15 ಆಗೋಗಿತ್ತು. ಸೀದಾ ಬಂದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಇವರು ನಮ್ಮ ದೊಡ್ಡ ಆಂಟಿ, ಇವರು ಆಲ್ರೆಡಿ ಸ್ಯಾಟರ್ಡೇನೇ ಬಂದಿದ್ದರು, ಅವರು ಅವ್ರ ಮಕ್ಕಳು. ಹಾಗಾಗಿ ನಾವು ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೀದಾ ಅಲ್ಲಿಗೆ ಹೊರಟೋದ್ವಿ. ಅವರು ನಮ್ಮ ಆಂಟಿಯವ್ರ ಮನೆಯಲ್ಲೇ ಇದ್ದಿದ್ದು, ಹಾಗಾಗಿ ಅಲ್ಲಿಗೆ ಹೋದ್ವಿ. ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೈಟ್ ಅಲ್ಲೇ ಊಟನೂ ಮುಗಿಸ್ಕೊಂಡು ರಿಟರ್ನ್ ನಾವು ನಮ್ಮ ಮನೆಗೆ ಹೋದ್ವಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆನೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬಾಯ್.